ಹಲೋ, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನಮಸ್ಕಾರ ಹೇಳ್ತಾ, ದುಬೈ ಸೀರೀಸ್ ಡೇ 4 and 5 ನಮಗೆ ಏನೇನಿತ್ತು, ಏನೇನು ಆಕ್ಟಿವಿಟೀಸ್ ಇತ್ತು, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಈ ವಿಡಿಯೋಲಿ ತೋರಿಸ್ತೀನಿ. ಡೇ 4 ಬಂದು ನಮಗೆ ಅಬುದಾಬಿ ಸಿಟಿ ಟೂರ್ ಇತ್ತು. ಈ ಅಬುದಾಬಿಲಿ ನಮಗೆ ಗ್ರ್ಯಾಂಡ್ ಮಾಸ್ಕ್ ಕರ್ಕೊಂಡು ಹೋಗಿದ್ರು, ಮತ್ತೆ ಇನ್ನೊಂದು ಫೆರಾರಿ ವರ್ಲ್ಡ್ ಕರ್ಕೊಂಡು ಹೋಗಿದ್ರು. ಅಬುದಾಬಿ ಬಂದು UAEಯ ಇನ್ನೊಂದು ಎಮಿರೈಟ್ಸ್. 7 ಎಮಿರೈಟ್ಸ್ ಅಲ್ಲಿ ಅಬುದಾಬಿ ಕೂಡ ಒಂದು ಎಮಿರೈಟ್ಸ್. ದುಬೈಯಿಂದ ಅಬುದಾಬಿಗೆ ಅರೌಂಡ್ 2.5 hours ಜರ್ನಿ ಆಗುತ್ತೆ. ಗ್ರ್ಯಾಂಡ್ ಮಾಸ್ಕ್ ಅಲ್ಲಿ ನಾವು ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅಂತ ಈ ವಿಡಿಯೋಲಿ ನೋಡಿ. ಮಾಸ್ಕ್ ಅಂದ್ರೆ ಮಸೀದಿ, ನಮ್ಮ ಕನ್ನಡದಲ್ಲಿ ಮಸೀದಿ ಇದ್ದಾರೆ. ಇದಕ್ಕೆ ಮೈ ತುಂಬಾ ಫುಲ್ ಬಟ್ಟೆ ಹಾಕೋಬೇಕು, ಕೈ ಕಾಲು ಕಾಣಂಗಿಲ್ಲ, ತಲೆಗೆ ಇದು ಒಂದು ತರ ಶಾಲ್ ಹಾಕೋಬೇಕು. ಈ ಮಾಸ್ಕ್ ಒಳಗೆ ಎಂಟ್ರಿ ಕೊಡ್ಬೇಕಂದ್ರೆ ನಮ್ದು ತಲೆ ಹತ್ರ ಫುಲ್ ಕವರ್ ಆಗಿರ್ಬೇಕು, ಮತ್ತೆ ಕೈ ಕಾಲು ಕವರ್ ಆಗಿರ್ಬೇಕು. ಇಲ್ಲ ಅಂದ್ರೆ ಇಲ್ಲಿರೋ ಈ ತರ ಸೆಕ್ಯೂರಿಟಿ ಗಾರ್ಡ್ಸ್ ನಮ್ಮನ್ನ ಅಲ್ಲಿಂದಾನೆ ಈಚೆ ಕಳಿಸ್ಬಿಡ್ತಾರೆ. ಹಾಗೇನು ಮಾಡೋಕ್ಕಾಗಲ್ಲ. ಸೊ ಇದು ಮುಂಚೆನೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ನಮ್ಮನ್ನ ನೋಡಿ ಯಾರು ನಗ್ಬೇಡಿ, ನಮ್ಮ ಅವತಾರ ಇವತ್ತು ಹಿಂಗೆ ಇರಬೇಕು, ಇಲ್ಲಾಂದ್ರೆ ಒಳಗೆ ಎಂಟ್ರಿ ಕೊಡಲ್ಲ ಅಲ್ವಾ? ಹೆಂಗೈತಲ್ಲ ಇದು ಮಾಸ್ಕ್ ಥರನ ಇದೆ. ಇದು ಮಾಸ್ಕಾ ಮಾಲಾ ಏನೂ ಗೊತ್ತಾಗ್ತಿಲ್ಲ. ಎಷ್ಟು ದೊಡ್ಡದಿದೆ ಅಂದರೆ ಹೋಗ್ತಾ ಇದ್ದೀವಿ ಇನ್ನು ಏನು ಬಂದಿಲ್ಲ. ಫೈನಲಿ ಒಂದು ½ an hour ನಡೆದ್ಮೇಲೆ ನಮಗೆ ಫೈನಲಿ ಗ್ರ್ಯಾಂಡ್ ಮಾಸ್ಕ್ ಕಾಣಿಸ್ತು. ಅವಾಗ ಸ್ವಲ್ಪ ಖುಷಿ ಆಯಿತು. ಚೆನ್ನಾಗಿದೆ ಅಲ್ಲ? ರೋಡಲ್ಲಿ ಇಷ್ಟೇ ಚಿಕ್ಕದು ಕಾಣಿಸ್ತಿತ್ತು, ಇಲ್ಲಿಗೆ ಬಂದರೆ ಎಷ್ಟು ದೊಡ್ಡದಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿದೆ. ನಾವು ಇಲ್ಲಿಂದ ನಡ್ಕೊಂಡು ಹೋಗಿ ಮತ್ತೆ ಅಲ್ಲಿಂದ ಅಷ್ಟು ದೂರ ಹೋಗಿ ಆಮೇಲೆ ಮತ್ತೆ ಅಲ್ಲಿ ಹೋಗಿ ಈಗ ನೋಡ್ತಾ ಇರೋದು ಬಂದು ಇದು ಪ್ರೇಯರ್ ಹಾಲ್. ಇಲ್ಲೇ ಎಲ್ಲರೂ ಪ್ರೇಯರ್ ಮಾಡೋದು. ಆ್ಯಂಡ್ ಇದ್ರಲ್ಲಿ ಹಾಕಿರೋ ಕಾರ್ಪೆಟ್ ಬಂದು ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತೆ. ಆ್ಯಂಡ್ ಇದು 35 ಟನ್ ಅಷ್ಟಿದೆ. ಇಲ್ಲಿ ಜಾಸ್ತಿ ವಿಡಿಯೋಸ್ ಆ್ಯಂಡ್ ಫೋಟೋಸ್ ತಗೊಳಂಗಿಲ್ಲ. ಸೊ ಇದೆಲ್ಲ ನೋಡ್ಕೊಂಡು ನಮ್ಮ ನೆಕ್ಸ್ಟ್ ಫೆರಾರಿ ವರ್ಲ್ಡ್ ಕಡೆ ಹೋದ್ವಿ. ಫೆರಾರಿ ವರ್ಲ್ಡ್ ಅಬುದಾಬಿ ನೆಕ್ಸ್ಟ್ ಸ್ಟಾಪ್. ಮತ್ತೆ ಫೆರಾರಿ ವರ್ಲ್ಡ್ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ? ಇಲ್ಲಿರೋ ಗೇಮ್ಸ್ ಅಂಡ್ ಕಾರ್ಸ್ ನೋಡಕ್ಕೆ ಎಷ್ಟೋ ಜನ ಬರ್ತಾರೆ ಇದನ್ನ ನೋಡಕ್ಕಂತಾನೆ. ಇಲ್ಲೂ ಬೇಜಾನ್ ಫೆರಾರಿ ಕಾರ್ಸ್ ಇದೆ. ಈ ತರ ವೆರೈಟೀಸ್ ಆಫ್ ಫೆರಾರೀಸ್ ನೋಡ್ಬೋದು. ಟಡಾನ್ 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 ಅಷ್ಟೇ ತುಂಬಾ ದೊಡ್ಡದು. ಮತ್ತೆ ನಾವೀಗ ಫಸ್ಟ್ ಮಕ್ಕಳನ್ನೆಲ್ಲ ಆಡ್ಸೋಣ ಅಂತ ಮಕ್ಕಳು ಪ್ಲೇ ಏರಿಯಾಗೆ ಹೋಗ್ತಾ ಇದೀವಿ. ಇಲ್ಲಿ ಆಲ್ಮೋಸ್ಟ್ ಇರೋದೆಲ್ಲ ಅಡ್ವೆಂಚರ್ ಗೇಮ್ಸ್, ಎಲ್ಲ ವರ್ಲ್ಡ್ಸ್ ಬೆಸ್ಟ್ ಗೇಮ್ಸ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಮಕ್ಕಳನ್ನೆಲ್ಲ ಫೆರಾರಿ ಕಾರಲ್ಲಿ ಒಂದು ರೈಡ್ ಕರ್ಕೊಂಡೋಗಿ, ಇದಕ್ಕೂ ತುಂಬಾ ಕ್ಯೂ ನಿಲ್ಬೇಕು ನಾವು. successfully completed small car ride, Ferrari car ride. ಕಿಡ್ಸ್ ಇದ್ರೆ ತುಂಬಾ ಕಷ್ಟ ಎಲ್ಲ ಗೇಮ್ಸನ್ನು ಕವರ್ ಮಾಡೋದು. ಮಕ್ಕಳನ್ನ ನೋಡ್ಕೋಬೇಕು. ಕ್ಯೂ ಅಲ್ಲಿ 1 hour 1.5 hour ನಿಂತ್ಕೋಬೇಕು ಒಂದೊಂದು ಅಡ್ವೆಂಚರ್ ಗೇಮ್ಸ್ಗೂ. ಅದೇ ಇದ್ರಲ್ಲಿ ಮೇನ್ ಡ್ರಾಬ್ಯಾಕ್. ಮಕ್ಕಳಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಕವರ್ ಮಾಡ್ಬೋದು. ಆ್ಯಂಡ್ ಈಗ ನೋಡ್ತಾ ಇರೋದು ಇದೆಲ್ಲ ಫಾರ್ಮುಲಾ 1 ರೇಸಿಗೆ ಬಳಸೋ ಅಂಥ ಕಾರ್ಗಳು. ಎಲ್ಲ ಫೆರಾರಿ ಟಾಪ್ ಮಾಡೆಲ್ಸ್ ಕಾರ್ಗಳೇ ಇಲ್ಲಿತ್ತು.
ಎಸ್ ಇದು ನೋಡ್ಬೋದು, ಇದೇ ವರ್ಲ್ಡ್ಸ್ ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ರೈಡ್. ಅರೌಂಡ್ 250 km/h ಕರ್ಕೊಂಡು ಹೋಗುತ್ತೆ ಇದು. ಈ ರೈಡ್ಗೆ ನಾವು 1.5 hour ವೆಯ್ಟ್ ಮಾಡಿ ಆಡೋದು. ಈ ಅಲ್ಟಿಮೇಟ್ ರೈಡ್ ಆಗಿತ್ತು. ಈ ರೈಡ್ ಅರೌಂಡ್ ನಮಗೆ 1 minute 10 seconds ಕರ್ಕೊಂಡು ಹೋಗುತ್ತೆ. ತಲೆ ಕೈ ಕಾಲು ಎಲ್ಲ ನಂಬಾಗ್ಬಿಡುತ್ತೆ, ಅಷ್ಟು ಸ್ಪೀಡಲ್ಲಿರುತ್ತೆ. ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಈ ರೈಡ್ನ ಟ್ರೈ ಮಾಡಲೇಬೇಕು, ಸಖತ್ತಾಗಿತ್ತು. ಆ್ಯಂಡ್ ಜಾಸ್ತಿ ಫೋಟೋಸ್ ವೀಡಿಯೋಸ್ ಇಲ್ಲಿ ತೊಗೊಳಕ್ಕಾಗಲ್ಲ, ಬಿಕಾಸ್ ಎಲ್ಲ ಗೇಮ್ಸು ಆಡಬೇಕಾಗಿದ್ದರಿಂದ ಫೋನ್ಸ್ ಎಲ್ಲ ಎತ್ತಿಟ್ಟಿದ್ವಿ. ಇದಾಗಿತ್ತು ಅಬುಧಾಬಿಯ ಫೆರಾರಿ ವರ್ಲ್ಡ್.